ಬೆಳೆದಿದ್ದು ಉತ್ತರ ಕರ್ನಾಟಕ ಒಬ್ಬ. ನನ್ನ ತಾವು ಎಲ್ಲರಿಗಿಂತ ಹೆಚ್ಚಾಗಿ ಗಂಡಸ್ತನ ಆಯಿತು. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಎಕೆ ಎಡಿಟಿಂಗ್ ಅಫಿಸಿಕಲ್. ಈಗ ಪ್ರಿವ್ಯೂನಲ್ಲಿ ನೋಡಿದ್ರಲ್ಲ, ಆ ಥರ ವಾಟ್ಸಪ್ ಸ್ಟೇಟಸ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದಕ್ಕೆ ಸಂಬಂಧಪಟ್ಟ ಬೀಟ್ ಮಾರ್ಕ್ ಲಿಂಕು ಹಾಗೂ ಸೇಕ್ ಎಫೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಅಲರ್ಟ್ ಮೆಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿದ ತಕ್ಷಣ ಈಗ APK ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಇಂಪೋರ್ಟ್ ಮಾಡ್ಕೊಂಡಿರುವ ಬೀಟ್ ಮಾರ್ಕು ಹಾಗೂ ಸೇಕ್ ಎಫೆಕ್ಟ್ ಲಿಂಕನ್ನು ಇಲ್ಲಿ ಬಂದಿರುತ್ತೆ. ಆಗ ಈಗ ಬೀಟ್ ಮಾರ್ಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಾನೇ ಇಲ್ಲಿ ಸ್ವತಃ ಡೈಲಾಗ್ ಹಾಗೂ ಎಲ್ಲ ಮ್ಯೂಸಿಕ್ ಕೊಟ್ಟಿರ್ತೀನಿ. ಈಗ ನೀವು ಏನೂ ಇಲ್ಲ, ಬರೀ ಫೋಟೋ ಇದು ಮಾಡ್ಕೋಬೇಕು. ಈಗ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೋಟೋವನ್ನು ಚಾಯ್ಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಫೀಲ್ಡ್ ಕಾಂಪೋಸಿಷನ್ ಏರಿಯಾ ಅಂತ ಇರ್ತಾ, ಅಲ್ಲಿ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೋಟೋವನ್ನು ಈ ಥರ ರೆಡ್ ಮಾರ್ಕ್ಗೆ ಸರಿಯಾಗಿ ಇಟ್ಕೊಳ್ಳಿ. ಈಗ ಅಡ್ಜಸ್ಟ್ ಆಗಿಲ್ಲ ಅಂದರೆ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಮೂವ್ ಆಗ್ತದೆ, ಅಥವಾ ಇನ್ನೂ ದೊಡ್ಡದು ಬೇಕಂದರೆ ಈ ಥರ ಮಾಡಿ. ಹಾಗೆ ವಿಡಿಯೋ ಯಾರು ನೋಡ್ತಿದ್ರು ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮುಂದೆ ಬರುವ ಎಲ್ಲ ಹೊಸ ವಿಡಿಯೋವನ್ನು ನಿಮಗೆ ನೋಟಿಫಿಕೇಶನ್ ಮೂಲಕ ಗೊತ್ತಾಗುತ್ತದೆ. ಈ ಥರ ಫೋಟೋ ಈ ಥರ ಆದ್ಮೇಲೆ ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಸೇಕ್ ಎಫೆಕ್ಟ್ ಮ್ಯಾಗೆ ಕ್ಲಿಕ್ ಮಾಡಿ. ಈಗ ಫಸ್ಟ್ ಸೇಕ್ ಎಫೆಕ್ಟನ್ನು ಹಾಕಿ ಮಾಡಿ. ಇಲ್ಲಿ ಎಫೆಕ್ಟ್ಸ್ ಅಂತ ಮ್ಯಾಗೆ ಕ್ಲಿಕ್ ಮಾಡಿ. ಇಲ್ಲಿ 3 ಡಾಟ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಕಾಪಿ ಎಫೆಕ್ಟ್ಸ್ ಮಾಡಿ. ಈಗ ಬ್ಯಾಕ್ ಬನ್ನಿ, ಮತ್ತು ಈಗ ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಈಗ ನಿಮ್ಮ ಫಸ್ಟ್ ಫೋಟೋಕ್ಕೆ ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಮೇಲೆ 3 ಡಾಟ್ ಕಾಣ್ತಿದೆ, ಅಲ್ಲಿ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮಾಡಿ. ಈಗ ಒಂದು ಫೋಟೋ ಹಾಕಿ, ಒಂದು ಫೋಟೋ ಬಿಟ್ಟು ಇನ್ನೊಂದು ಫೋಟೋಕ್ಕೆ ಹಾಕಿ. ಈಗ ಈ ಫೋಟೋ ಬಿಟ್ಟು ಈ ಫೋಟೋಕ್ಕೆ ಹಾಕಿ. ಮತ್ತು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಮತ್ತು ಸೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಎರಡನೇ ಸೇಕ್ ಎಫೆಕ್ಟ್ ತೊಗೊಳ್ಳಿ, ಕಾಪಿ ಮಾಡಿ, ಆಮೇಲೆ ಬೀಟ್ ಮಾರ್ಕ್ ಕೊಡ್ರಿ. ಆಮೇಲೆ ಎರಡನೇ ಫೋಟೋ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ 4ನೇ ಫೋಟೋ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಲೋಗೋ ಇದ್ದರೆ ಲೋಗೋ ಹಾಕೋಬೋದು ಈ ಥರ. ಇಲ್ಲಿ ಬಿಲ್ಡಿಂಗ್ ಆ್ಯಂಡ್ ಒಪೆಸಿಟಿ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಡಿಫ್ರೆನ್ಷನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಈ ಥರ ಕ್ಲಿಕ್ ಮಾಡಿ. ಆಮೇಲೆ ಈ ಥರ ನೀವು ಸೆಟ್ ಮಾಡ್ಕೋಬೋದು. ಈ ಥರ ಸೆಟ್ ಮಾಡ್ಕೊಂಡು ಆಮೇಲೆ ಲಾಸ್ಟಿಗೆ ಬಂದು ಇಲ್ಲಿ ಈ ಪಾರ್ಟನ್ನು ಕ್ಲಿಕ್ ಮಾಡ್ಕೊಂಡು ಮೇಲ್ಗಡೆ ಮಾರ್ಕ್ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈಗ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಈಗ ನಾನು ಸ್ವಲ್ಪ ಇದು ವಿಡಿಯೋ ಲೆಂತಿ ಆಗುತ್ತೆ ಅಂತ ಈಗ ನಾನು ಸ್ಕಿಪ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ವಿಡಿಯೋ ಡೌನ್ಲೋಡ್ ಆಯಿತು. ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿ. ಈಗ ನಿಮ್ಮ ಗ್ಯಾಲರಿಯಲ್ಲಿ ಸೇವ್